ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಉಮೇಶ್ ಗೌಡ. ಇದು A1 ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ A1 ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಿಮಗೆ ಬೆಂಗಳೂರು ನಾರ್ತ್ ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿ ಒಂದು ಮನೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹೊಸ ಮನೆ. ಸೊ ಇನ್ ಫ್ರಂಟ್ ಆಫ್ ನೀವು ನೋಡ್ಬೋದು ಕಾಂಕ್ರೀಟ್ ರೋಡ್, ಟಾರ್ ರೋಡ್ಗಳೆಲ್ಲ ಇದೆ. 30 ಫೀಟ್ ರೋಡು. ಈ ಮನೆಯ ಎಂಟ್ರಿಂಗಲ್ಲಿ ನಿಮಗೆ ಅಪ್ ಟು ಪೀಣ್ಯ ಬಸ್ ಸ್ಟಾಪಿಂದ ನಿಮಗೆ 30 ಫೀಟ್ ರೋಡ್ ಇದೆ. ವೆಸ್ಟ್ ಫೇಸ್ ಹೌಸ್ ನೋಡಿ. ಬಿಲ್ಡಿಂಗಿನ ಫ್ರಂಟ್ ಲುಕ್ ಈ ಟೈಪ್ ಇದೆ ನೋಡಿ. ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರಲ್ಲಿ ಆಫ್ ಕನ್ಸ್ಟ್ರಕ್ಷನ್ ಆಗಿದೆ, ಇನ್ನು ಆಫ್ ಬ್ಯಾಲೆನ್ಸ್ ಇದೆ. ಟೆರೆಸ್ ಏರಿಯಾದಲ್ಲಿ ಒಂದು 400 ಸ್ಕ್ವೇರ್ ಫೀಟ್ ಮಾತ್ರ ನಿಮಗೆ ಬಿಲ್ಟ್ ಮಾಡಿದ್ದಾರೆ ನೋಡಿ. ಗ್ರೌಂಡ್ ಫ್ಲೋರಲ್ಲಿ ಏನಿದೆ ಅಂದರೆ ಸಿಂಗಲ್ BHK ಪ್ಲಸ್ ಒಂದು ಶಾಪು. ಅಪ್ರಾಕ್ಸಿಮೇಟ್ಲಿ 25,000 ನಿಮಗೆ ರೆಂಟ್ ಬರುತ್ತೆ ಗ್ರೌಂಡ್ ಫ್ಲೋರಲ್ಲಿ. ಫಸ್ಟ್ ಫ್ಲೋರಲ್ಲಿ ಓನರ್ ಸ್ಟೇಗ್ ಇದೆ. ಸೊ ಬಾಲ್ಕನಿ ಇದೆ, ಸೆಟ್ ಬ್ಯಾಕ್ ಇದೆ, BBMP ಬಿ ಖಾತಾ ಇದೆ. ಸೊ ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ಇದೆ ನೋಡಿ. ಬಿಲ್ಡಿಂಗಿನ ಫ್ರಂಟ್ ಲುಕ್ ನೀವು ಎಲಿವೇಶನ್ಸ್, ಕ್ಲಾಡಿಂಗ್ ಟೈಲ್ಸ್ ಸೊ ಯೂಸ್ ಮಾಡಿದ್ದಾರೆ. 30 ಫೀಟ್ ರೋಡ್ ಇರುವಂಥದ್ದು, ಫುಲ್ ಕಾಂಕ್ರೀಟ್ ರೋಡು. BBMP ಬಿ ಖಾತಾ, ಕಾವೇರಿ ವಾಟರ್, CMC ವಾಟರ್ ಸಪ್ಲೈ ಇದೆ. ಸೊ ನೋಡಿ, BBMP ಲಿಮಿಟಲ್ಲಿ ಏನಾದರೂ 30-40 ಒಂದು ಓನ್ ಹೌಸ್ಗೆ ನೀವು ನೋಡ್ತಾ ಇದ್ರೆ ಒಂದು ಬೆಸ್ಟ್ ಹೌಸ್ ಅಂತ ಹೇಳ್ಬೋದು. BBMP ಲಿಮಿಟಲ್ಲಿ ಅರೌಂಡ್ಸ್ ಪೀಣ್ಯ ಸೆಕೆಂಡ್ ಸ್ಟೇಜ್ ನಿಯರ್ ಬೈ. ನಿಮಗೆ ಜಾಲಹಳ್ಳಿ ಕ್ರಾಸ್ ಮೆಟ್ರೋ ಸ್ಟೇಷನ್ ಇದು ನಿಯರೆಸ್ಟ್ ಆಗುತ್ತೆ. ಒಂದು 4 ಕಿಲೋಮೀಟರ್ ಜಾಲಹಳ್ಳಿ ಕ್ರಾಸ್ ಮೆಟ್ರೋ ಸ್ಟೇಷನ್. ಪೀಣ್ಯ ಸೆಕೆಂಡ್ ಸ್ಟೇಜ್ ಬಸ್ ಸ್ಟಾಪಿಂದ ನಿಮಗೆ ಒಂದು 500 ಮೀಟರ್ ಇದೆ ಈ ಮನೆ. ಸೊ ನೋಡಿ, ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಪಾರ್ಕಿಂಗ್ ಇದೆ, ಕಾರ್ ಪಾರ್ಕಿಂಗ್, ಬೈಕ್ ಪಾರ್ಕಿಂಗ್. ಸೊ ಎಲೆಕ್ಟ್ರಿಷಿಯನ್ ಬೋರ್ಡು ರೈಟ್ ಸೈಡಲ್ಲಿ ಫಿಟ್ ಮಾಡಿದ್ದಾರೆ. ಹಾಗೂ ಲೆಫ್ಟ್ ಸೈಡಲ್ಲಿ ನಿಮಗೆ ಗ್ಯಾಸ್ ಸಿಲಿಂಡರ್ ಸ್ಟೋರೇಜ್ ಏರಿಯಾ ಮಾಡಿದ್ದಾರೆ ನೋಡಿ. ಓನ್ ವಿತ್ ರೆಂಟೆಡ್, ಓನ್ ಕಮ್ ರೆಂಟೆಡ್ ಯಾರಾದರೂ ನೋಡ್ತಾ ಇದ್ರೆ ಒಂದು ಇಂಡಿಪೆಂಡೆಂಟ್ ಹೌಸ್. ಸೊ ಜಸ್ಟ್ ಒಂದೇ ಒಂದು ಮನೆ ಮಾತ್ರ ರೆಂಟ್ ಪರ್ಪಸ್ಗಿದೆ, ಇನ್ನು ಒಂದು ಮನೆ ನಿಮಗೆ ಓನ್ ಸ್ಟೇಯಿಂಗ್ ಇದೆ. ಸೊ ಇಲ್ಲಿ ನೋಡಿ, ಸಂಪು ಆ್ಯಸ್ ಪರ್ ವಾಸ್ತು ಪ್ರಕಾರ ಅಲೈನ್ಮೆಂಟ್ ಆಗಿದೆ. ಸೊ 15,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪಿದೆ ನೋಡಿ. ಸೆಟ್ ಬ್ಯಾಕ್ ನೋಡೋದಾದರೆ 2 ಫೀಟ್ ಸೆಟ್ ಬ್ಯಾಕ್ ಇದೆ. ಈಸ್ಟ್ ಬೇಸಲ್ಲಿ ನಿಮಗೆ 2 ಫೀಟ್ ಸೆಟ್ ಬ್ಯಾಕ್ ಇದೆ. ಫ್ಯಾಸೇಜ್ ಬಂದು 3 ಫೀಟ್ ಇದೆ ಗ್ರೌಂಡ್ ಫ್ಲೋರಲ್ಲಿ. ಫೇಸಿಂಗ್ ಡೋರ್ ಬಂದ್ಬಿಟ್ಟು ನಾರ್ತು. ಸೊ ಸೀಲಿಂಗಲ್ಲಿ ನೀವು ನೋಡ್ಬೋದು ಈ ಟೈಪ್ ವಾಲ್ಗೆ ಡಿಸೈನ್ಸನ್ನು ಮಾಡಿದ್ದಾರೆ ಶೀಟಲ್ಲಿ ನೋಡಿ. ಗ್ರೌಂಡ್ ಫ್ಲೋರ್ನ ಸಿಂಗಲ್ BHK ಮನೆ ನಾನು ತೋರಿಸ್ತಾ ಇದ್ದೀನಿ. ಗ್ರೌಂಡ್ ಫ್ಲೋರಲ್ಲಿ ನೀವು ನೋಡ್ಬೋದು ಫುಲ್ಲು ಟೀಕ್ ವುಡ್ಡು. ಫ್ರಂಟ್ ಡೋರ್ ಬಂದ್ಬಿಟ್ಟು ಟೀಕ್ ವಾಸ್ಕಲ್ಲು, ಟೀಕ್ ವುಡ್ಡು. ಪೂಜಾ ರೂಮ್ಗೂ ಸೇಮ್ ಟೀಕ್ ವಾಸ್ಕಲ್, ಟೀಕ್ ಡೋರನ್ನು ಇಟ್ಟಿದ್ದಾರೆ ನೋಡ್ಬೋದು. ಗ್ರೌಂಡ್ ಫ್ಲೋರಲ್ಲಿ ಈ ಟೈಪ್ ಕಲರ್ ಇದೆ ಮನೆ. ಫ್ಲೋರಿಂಗಲ್ಲಿ ಬಂದ್ಬಿಟ್ಟು ನಿಮಗೆ ವೆಟ್ರಿಫೈಡ್ ಟೈಲ್ಸನ್ನು ಹಾಕಿದ್ದಾರೆ. ಒಳ್ಳೆ ಕ್ರೀಮಿ ಇಶ್ಯೂ ಅಂತ ವೆಟ್ರಿಫೈಡ್ ಟೈಲ್ಸನ್ನು ಹಾಕಿದ್ದಾರೆ ನೋಡಿ. ಲಿವಿಂಗ್ ಏರಿಯಾದಲ್ಲಿ ಈ ಟೈಪ್ ಇದೆ. ಯು ಶೇಪಲ್ಲಿ ಇದು ಸೋಫಾಗಳನ್ನು ಹಾಕಿದ್ದಾರೆ. ಸೊ ಸೆಂಟ್ರಲ್ಲಿ ನಿಮಗೆ ಇಷ್ಟು ಫೇಸ್ ನಿಮಗೆ ಪ್ಯಾಸೇಜ್ ಇರುತ್ತೆ. ಲಿವಿಂಗ್ ಏರಿಯಾದಲ್ಲಿ ನಿಮಗೆ TV ಯೂನಿಟ್ ಮಾಡಿದ್ದಾರೆ. ಲೆಫ್ಟ್ ಸೈಡಲ್ಲಿ ವಿಂಡೋಸ್ ಓಪನ್ ಮಾಡಿದ್ದಾರೆ. TV ಯೂನಿಟಲ್ಲಿ ನೀವು ನೋಡ್ಬೋದು ಡ್ರಾ ಸಿಸ್ಟಮು ಆ್ಯಂಡ್ ಬಾಕ್ಸ್ ಟೈಪ್ ನಿಮಗೆ TV ಯೂನಿಟ್ ಬಂದಿದೆ. ಫಾಲ್ ಸೀಲಿಂಗ್ ನೋಡ್ಬೋದು. ಫಾಲ್ ಸೀಲಿಂಗ್ ಈ ಟೈಪ್ ಒಂದು ಡಿಸೈನ್ಸ್ ಅನ್ಸಲ್ಲಿ ಇದೆ, POP ಡಿಸೈನ್ಸು ನೋಡಿ. ಹಾಗೆ ಸ್ಟ್ರೈಟಾಗಿ ನೋಡೋದಾದರೆ TV ಯೂನಿಟಲ್ಲಿ ನೀವು ಕಂಫರ್ಟ್ಸ್ ವಿತ್ L ಶೇಪಲ್ಲಿ ಇರುವಂಥ ಒಂದು TV ಯೂನಿಟನ್ನು ಮಾಡಿದ್ದಾರೆ. ಫ್ಲೋರಿಂಗ್ ನೋಡಿ, ಫ್ಲೋರಿಂಗಲ್ಲಿ ವಿಟ್ರಿಫೈಡ್ ಟೈಲ್ಸ್, ಕ್ರೀಮ್ ಕಲರ್ ಗ್ರಾಫಿಕ್ ಮಿಕ್ಸ್ ಇರುವಂಥ ಒಂದು ಟೈಲ್ಸ್ಗಳನ್ನು ಯೂಸ್ ಮಾಡಿದ್ದಾರೆ ನೋಡಿ. ಫ್ರೆಂಡ್ಸ್, ನಾನೀಗ ಲಿವಿಂಗ್ ಏರಿಯಾದಿಂದ ಸ್ಟ್ರೈಟ್ ನಿಮಗೆ ಪೂಜಾ ರೂಮ್ ತೋರಿಸ್ತಾ ಇದ್ದೀನಿ. ಪೂಜಾ ರೂಮ್ ನೋಡ್ಬೋದು. ಗ್ಲಾಸ್ ಪಾರ್ಟೇಷನ್ ನಿಮಗಿದೆ, ಫುಲ್ಲು ಗ್ಲಾಸ್ ಡೋರು, ಟೀಕ್ ವಾಸ್ಕಲ್ಲು, ಟೀಕ್ ಫ್ರೇಮ್. ಸೊ ಹಾಗೆ ನೀವು ನೋಡು
ಕಿಚನ್ ಏರಿಯಾದಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್. ಕಿಚನ್ ಏರಿಯಾ ನೋಡಿ ಈ ಲುಕ್ಕಲ್ಲಿದೆ, ಒಳ್ಳೆ ಲುಕ್ ಇದೆ ಕಿಚನ್ ಏರಿಯಾ. ಲ್ಯಾಪ್ಟಲ್ಲಿ ನಿಮಗೆ ಎಲ್ಲ ಕವರ್ ಮಾಡಿದ್ದಾರೆ. ಕಬೋರ್ಡ್ ಸಿಸ್ಟಮ್ ಇದೆ, ವಾರ್ಡ್ರೋಬ್ ಸಿಸ್ಟಮ್ ಇದೆ, ಅಲ್ಮೇರಾ ಸಿಸ್ಟಮ್ ಇದೆ ನೋಡಿ. ಈ ಟೈಪ್ ಇದೆ ಕಿಚನ್ನಲ್ಲಿ, ಇಂಟೀರಿಯರ್ ವರ್ಕ್ ಈ ಟೈಪ್ ಇದೆ. ಸೊ ನೋಡಿ ಸ್ಟವ್ ನಿಯರ್ ಬೈ ನಿಮಗೆ ಚಿಮ್ನಿಯನ್ನು ಇಟ್ಟಿದ್ದಾರೆ. ಎಕ್ಸಿಟ್ ಚಿಮ್ನಿಗೆ ಪ್ಲೇಸ್ ಮಾಡಿದ್ದಾರೆ ಎಕ್ಸಿಟ್ಗೆ ನೋಡಿ. ಕಿಚನ್ ರೂಮಲ್ಲಿ ಈ ಟೈಪ್ ಇದೆ. ಸೊ ಹಾಗೆ ನೋಡಿ ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. ಇದು 2 ಬೆಡ್ರೂಮ್ ಹೌಸ್. ಗ್ರೌಂಡ್ ಫ್ಲೋರಲ್ಲಿ 2 BHK ಪ್ಲಸ್ ಒಂದು ಶಾಪ್ ಇದೆ ನೋಡಿ. ಈ ಮಾಸ್ಟರ್ ಬೆಡ್ರೂಮ್ನಲ್ಲಿ ನೀವು ಇಂಟೀರಿಯರ್ ವರ್ಕ್ ನೋಡಬಹುದು. ಸ್ಲೈಡಿಂಗ್ ಡೋರ್, 3 ಪಾನ್ಸ್ ವಿಂಡೋ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಸಿಂಪಲ್ ಆಗಿರುವಂಥ ಒಂದು POP ಡಿಸೈನ್ಸ್ ಎಲ್ಲ ಮಾಡಿದ್ದಾರೆ, ಸ್ಕ್ವೇರ್ ಟೈಪ್. ಬೆಡ್ರೂಮಲ್ಲಿ ಸಹ POP ವರ್ಕ್ ಆಗಿದೆ. ಸ್ಟೋರೇಜ್ ಏರಿಯಾ ಇದೆ ನೋಡಿ. ಇಲ್ಲಿ ಬಾತ್ರೂಮ್ ಇದೆ, ಕಾಮನ್ ಟಾಯ್ಲೆಟ್ ಏರಿಯಾ. ಸೊ ಅದರ ಪಕ್ಕದಲ್ಲೇ ಇನ್ನೂ ಒಂದು ಬೆಡ್ರೂಮ್ ಇದೆ. ಕಾಮನ್ ಟಾಯ್ಲೆಟ್ ಏರಿಯಾ ನೀವು ನೋಡೋದಾದರೆ ಸೊ ವೆಸ್ಟರ್ನ್ ಟಾಯ್ಲೆಟ್ ಮಾಡಿದ್ದಾರೆ ನೋಡಿ. ಬಾತ್ರೂಮ್ ಈ ಟೈಪ್ ಇದೆ, ಟಾಯ್ಲೆಟ್ ವಿತ್ ಬಾತ್ ಅಟ್ಯಾಚ್. ಸೊ ಇನ್ನು ಆಲ್ಟರ್ನೇಟ್ ರೂಮ್ ನೋಡ್ಬೋದು ಫ್ರೆಂಡ್ಸ್. ಆಲ್ಟರ್ನೇಟ್ ರೂಮ್ ನೋಡಿ. ಆಲ್ಟರ್ನೇಟ್ ರೂಮಲ್ಲೂ ಸಹ ನಿಮಗೆ ಡಬಲ್ ಕಾಟ್ ಆಗ್ಬೋದು ನೋಡಿ ಫ್ರೆಂಡ್ಸ್. ಲಿವಿಂಗ್ ಏರಿಯಾ ಈ ಟೈಪಿಕಲ್ ಆಗಿದೆ. ಒಂದೊಳ್ಳೆ ಇಂಡಿಪೆಂಡೆಂಟ್ ಹೌಸ್ ಯಾರಾದರೂ ಚೂಸ್ ಮಾಡ್ತಾ ಇದ್ರೆ ಸೊ ರೆಂಟ್ ಪರ್ಪಸ್ ಓನ್ ಕಮ್ಗೆ ತುಂಬ ಚೆನ್ನಾಗಿದೆ. ಸೊ ಗ್ರೌಂಡ್ ಫ್ಲೋರಲ್ಲಿ ರೆಂಟ್ ಪರ್ಪಸ್ ಮಾಡಿದ್ರು ಅವರು ಯಾವುದೇ ಥರದ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಸೊ ನೋಡಿ ಹ್ಯಾಂಡ್ ರೈಲ್ಸ್ ಎಲ್ಲ ನೀವು ಅಬ್ಸರ್ವ್ ಮಾಡೋದಾದರೆ SS ಹ್ಯಾಂಡ್ ರೈಲ್ಸ್ನ ಯೂಸ್ ಮಾಡಿದ್ದಾರೆ. ಸ್ಟೆಪ್ಸ್ಗೆ ರಫಿಂಗ್ ಗ್ರಾನೈಟ್ಸ್ ಲಪೋತ್ರ ಯೂಸ್ ಮಾಡಿದ್ದಾರೆ. ಬ್ಲ್ಯಾಕ್ ಕಲರು ತುಂಬ ಚೆನ್ನಾಗಿದೆ. ಕೆಲವರು ನಾರ್ಮಲ್ ಗ್ರಾನೈಟ್ ಹಾಕ್ತಾರೆ, ಇವರು ಈ ಬಿಲ್ಡಿಂಗ್ನವರು ಲಪೋತ್ರ ಗ್ರಾನೈಟನ್ನು ಯೂಸ್ ಮಾಡಿದ್ದಾರೆ. ಅಪ್ರಾಕ್ಸಿಮೇಟ್ಲಿ 125-130 rupees ಇದು ಪರ್ ಸ್ಕ್ವೇರ್ ಫೀಟ್ ಇರುತ್ತೆ. ಸೊ ವಾಲ್ಗೆಲ್ಲ ನೀವು ನೋಡ್ಬೋದು ಫುಲ್ ವಿಟ್ರಿಫೈಡ್ ಟೈಲ್ಸ್ಗಳನ್ನು ಅಪ್ಲೈ ಮಾಡಿದ್ದಾರೆ. ಸೊ ಇದು ವಾಷಬಲ್ ವಾಲೆಲ್ಲ ನೀವು ವಾಶ್ ಮಾಡ್ಬೋದು ನೋಡಿ. ಓನ್ ಇರೋದಕ್ಕೆ ತುಂಬ ಚೆನ್ನಾಗಿದೆ ಮನೆ ಮಾತ್ರ. ಯಾರಾದರೂ ಓನ್ ಇರೋದಕ್ಕೆ ನೋಡ್ತಾ ಇದ್ದರೆ ಓನ್ ಕಮ್ ರೆಂಟೆಡ್ ಮನೆಯೂ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಓನ್ ಇರೋ ಮನೆಯೂ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ಈಗ ನಾನು ಫಸ್ಟ್ ಫ್ಲೋರಲ್ಲಿ ಬರ್ತಾ ಇದ್ದೀನಿ. ಫಸ್ಟ್ ಫ್ಲೋರ್ ನೀವು ಸೀಲಿಂಗಲ್ಲಿ ನೋಡ್ಬೋದು. ಸೀಲಿಂಗಲ್ಲಿ POP ಡಿಸೈನ್ಸ್ ಈ ಟೈಪ್ ಇದೆ. ಸೊ ನೋಡಿ ಫುಲ್ ಗೋಲ್ಡ್ ಫಿನಿಶ್ ಆಗಿರುವಂಥ ವಾಟರ್ಫೈಡ್ ಟೈಲ್ಸ್ಗಳನ್ನು ಅಪ್ಲೈ ಮಾಡಿದ್ದಾರೆ. ವಿಂಡೋಸ್ ಎಲ್ಲ ಬಂದ್ಬಿಟ್ಟು ಸ್ಲೈಡಿಂಗ್ ವಿಂಡೋಸ್ ಇದೆ. ಬಿಲ್ಡಿಂಗಿನ ಸುತ್ತಲೂ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ನೋಡಿ. ಫಸ್ಟ್ ಫ್ಲೋರ್ ಮನೆ ಇದು ಓನರ್ ಸ್ಟೇಯಿಂಗ್ ಆಗೋದಕ್ಕೆ ನೋಡಿ ತುಂಬ ಗ್ಲಾಸಿ ಫಿನಿಶ್ ಆಗಿರುವಂತಹ ಫ್ಲೋರ್ ಟೈಲ್ ವಿಟ್ರಿಫೈಡ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಸೀಲಿಂಗಲ್ಲಿ ನೋಡೋದಾದರೆ ನೀವು ನೋಡಿ ಈ ಟೈಪ್ ಇದೆ. ಸೀಲಿಂಗಲ್ಲಿ POP ಡಿಸೈನ್ಸ್ ಈ ಟೈಪಿಕಲ್ ಆಗಿದೆ. ಓಪನ್ ಕಿಚನ್ ಏರಿಯಾ. ಸೊ ನೀವು ಓಪನ್ ಕಿಚನ್ ಏರಿಯಾ ನೋಡ್ಬೋದು. ತುಂಬ ದೊಡ್ಡ ಕಿಚನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹೈಲಿ ಅಫಿಷಿಯಲ್ ಟೈಪ್ ಇದೆ ನೋಡಿ. ಈ ಕಡೆ ನೋಡ್ಬೋದು ಆದರೆ ನೀವು ಪೂಜಾ ರೂಮ್ ನೋಡ್ಬೋದು. ಫುಲ್ ವುಡ್ಡಲ್ಲಿ ನಿಮಗೆ ಡೆಕೋರೇಟಿವ್ ಆಗಿದೆ ಆ್ಯಂಡ್ ಗ್ಲಾಸ್ ಡೋರ್ಸ್ ಇದೆ ನೋಡಿ. ಪೂಜಾ ರೂಮ್ ಗೋಲ್ಡಿಶ್ ಬಾರ್ಡರನ್ನು ಯೂಸ್ ಮಾಡಿದ್ದಾರೆ. ಸೊ ನೋಡಿ ಓಮ್ ಸಿಂಬಲ್ ಆಗಿ ಇದಕ್ಕೆ POP ಡಿಸೈನ್ಸ್ ಮಾಡಿದ್ದಾರೆ. ಪೂಜಾ ರೂಮು ಸೂಪರಾಗಿ ಕಾಣ್ತಾ ಇದೆ. ಒಳ್ಳೆ ಫಿನಿಶಿಂಗ್ ಇರುವಂಥ ವರ್ಕ್ ಮಾಡಿದ್ದಾರೆ. ಸೊ ನೋಡಿ
ಕಿಚನ್ ಏರಿಯಾ, ಓಪನ್ ಕಿಚನ್ ಏರಿಯಾ ಎದುರುಗಡೆ ಕಾಣ್ತಾ ಇದೆ ನೋಡಿ. ಸೊ ಸೀಲಿಂಗಲ್ಲಿ ನೀವು ನೋಡ್ಬೋದು ಒಂದು ಗ್ಯಾಲರಿ ಲೈಟ್ ಹಾಕಿದ್ದಾರೆ. ಹಾಗೂ ಕಿಚನ್ ಎಂಟ್ರೆನ್ಸ್ ಮಾತ್ರ ಸೂಪರ್. ಓನ್ ಹೌಸ್ ಪರ್ಚೇಸ್ ಮಾಡುವಂಥ ಪ್ಲಾನಿಂಗ್ ಇದ್ದರೆ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರೋಂಥ ಮನೆ ಇದೆ. ಇದು ಪೀಣ್ಯ ಸೆಕೆಂಡ್ ಸ್ಟೇಜ್ ನಿಯರ್ ಬೈ BBMP ಬಿಕಾತ. ಸೊ ಹಾಗೆ ನೀವು ರೈಟ್ ಸೈಡಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್, TV ಯೂನಿಟ್ ನೋಡಿ. ಈ ಥರ ಅಲ್ಮೆರಾ ಸಿಸ್ಟಮ್ಸ್, ಪಾರ್ಟೇಷನ್ಸ್ ಅಲ್ಮೆರಾ ಪ್ಲಸ್ ಡ್ರಾಯರ್ ಸಿಸ್ಟಮ್ ಇರುವಂಥ ಒಂದು TV ಯೂನಿಟನ್ನು ಮಾಡಿದ್ದಾರೆ. TV ಯೂನಿಟ್ ಬ್ಯಾಕ್ಗ್ರೌಂಡ್ಸಲ್ಲಿ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ತುಂಬ ಲುಕ್ ಚೆನ್ನಾಗಿ ಕಾಣ್ತಾ ಇದೆ. ಇದು ಇರೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ, ಓನ್ ಆಗಿರೋದಕ್ಕೆ. ಸೊ ಯಾರಾದರೂ ಓನ್ ಇನ್ ಪರ್ಪಸ್ ನೋಡ್ತಾ ಇದ್ದರೆ ಒನ್ಸ್ ವಿಸಿಟ್ ಮಾಡಿ ಫ್ರೆಂಡ್ಸ್ ಈ ಬಿಲ್ಡಿಂಗನ್ನು. ತುಂಬ A ಗ್ರೇಡ್ ಮೆಟೀರಿಯಲ್ಸ್ ಓನ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ನೋಡ್ಬೋದು. ವೈಟ್ ಲ್ಯಾಮಿನೇಷನ್ಸ್ ಆ್ಯಂಡ್ ಕ್ಲಿಪ್ಪನ್ನು ನೋಡ್ಬೋದು ನೀವು ಫ್ರೆಂಡ್ಸ್ ನೋಡಿ. ಕಿಚನ್ನು ಅಟ್ಯಾಚ್ ಅಲ್ಲ ನಿಮಗೆ, ಅಲ್ಲೇ ಡೈನಿಂಗ್ ಟೇಬಲು ಸಹ ಇದೆ, ಡೈನಿಂಗ್ ರೂಮ್. ಸೊ ಈಗ ನೋಡಿ ಸೆಲ್ಫ್ ಸಿಸ್ಟಮ್ಮು ಎಲ್ ಶೇಪಲ್ಲೂ ಕಿಚನಲ್ಲಿ ಸೆಲ್ಫ್ ಸಿಸ್ಟಮ್ ಮಾಡಿದ್ದಾರೆ. ಹಾಗೂ ಬಾಟಮಲ್ಲಿ ನಿಮಗೆಲ್ಲ ಕ್ಲೋಸರ್ಸ್ ಮಾಡಿದ್ದಾರೆ ನೋಡಿ. ವಾಷಿಂಗ್ ಮೆಷಿನ್ ಪಾಯಿಂಟನ್ನು ಅಲ್ಲೇ ಮಾಡಿದ್ದಾರೆ, ಫ್ರಿಡ್ಜ್ ಪಾಯಿಂಟು ಅಲ್ಲೇ ಇದೆ ಅಕ್ಕಪಕ್ಕದಲ್ಲೇ. ಸೊ ಈಗ ನಾನು ರೂಮ್ ಎಂಟ್ರೆನ್ಸ್ ಆಗೋದಕ್ಕಿಂತ ಮುಂಚೆ ಲೆಫ್ಟ್ ಸೈಡಲ್ಲಿ ನೀವು ನೋಡ್ಬೋದು ಕಾಮನ್ ಟಾಯ್ಲೆಟ್ ಏರಿಯಾ ಇದೆ ಇಲ್ಲಿ ನೋಡಿ. ಲೆಫ್ಟ್ ಸೈಡಲ್ಲಿ ವುಡನ್ ಫಿನಿಶ್ ಇರುವಂಥ ಒಂದು ಡೋರು ಓಪನ್ ಮಾಡ್ತಾ ಇದ್ದೀನಿ. ಈ ನೋಡಿ, ಈ ಒಂದು ಕಾಮನ್ ಟಾಯ್ಲೆಟ್ ಏರಿಯಾ, ವೆಸ್ಟರ್ನ್ ಟಾಯ್ಲೆಟ್ ಮಾಡಿದ್ದಾರೆ. ಎಲ್ಲ ಪ್ಲಂಬಿಂಗ್ ಐಟಮ್ ಬಂದ್ಬಿಟ್ಟು ಜಾಗ್ವಾರ್ ಐಟಮ್ಸನ್ನು ಯೂಸ್ ಮಾಡಿದ್ದಾರೆ. SS ಐಟಮ್ಸ್ ಎಲ್ಲ ಜಾಗ್ವಾರ್ ಬ್ರ್ಯಾಂಡ್, ಫುಲ್ಲಿ ಬ್ರ್ಯಾಂಡೆಡ್ ಕಂಪನಿ ವಸ್ತುಗಳನ್ನು ಯೂಸ್ ಮಾಡಿಬಿಟ್ಟು ಮಾಡಿರೋವಂಥ ಮನೆ ಇದು. ಓನ್ ಕನ್ಸ್ಟ್ರಕ್ಷನ್ನು ಕಸ್ಟಮರ್ ರೀಲೊಕೇಶನ್ ಹಾಕೋದ್ರಿಂದ ಸೆಲ್ ಮಾಡ್ತಾ ಇದ್ದಾರೆ ನೋಡಿ. ಇಂಟೀರಿಯರ್ ವರ್ಕ್ ನೋಡಿ, ಮಲ್ಟಿ ಕಲರ್ ಲ್ಯಾಮಿನೇಷನ್ಸನ್ನು ಯೂಸ್ ಮಾಡಿದ್ದಾರೆ. ಬ್ಲೂ, ಸ್ಕೈ ಬ್ಲೂ, ಕ್ರೀಮ್, ಸ್ಲೈಡಿಂಗ್ ಡೋರ್ ಹಾಗೂ POP ನೋಡ್ಬೋದು. ಫ್ಲವರ್ ಡಿಸೈನ್ಸ್ ಇರುವಂಥ POP ಅನ್ನು ಮಾಡಿದ್ದಾರೆ ಸೀಲಿಂಗಲ್ಲಿ. ಹಾಗೂ ರೈಟ್ ಸೈಡಲ್ಲಿ ಒಂದು ವರ್ಕ್ ಸ್ಟೇಷನನ್ನು ಮಾಡಿದ್ದಾರೆ, ಯಾರಾದರೂ ವರ್ಕ್ ಫ್ರಮ್ ಹೋಮ್ ಮಾಡೋರಿದ್ರೆ. ಸೊ ಇದು ಬೆಸ್ಟ್ ರೂಮ್, ಬೆಸ್ಟ್ ಹೌಸ್, ಓನ್ ಆಗಿರೋಕ್ಕೆ ತುಂಬ ಚೆನ್ನಾಗಿರೋಂಥ ಒಂದು ಮನೆ ಇದೆ ಫ್ರೆಂಡ್ಸ್ ನೋಡಿ. ಈಗ ನಾನು ಮಾಸ್ಟರ್ ಬೆಡ್ರೂಮ್ಗೆ ಹೋಗ್ತಾ ಇದ್ದೀನಿ. ಮಾಸ್ಟರ್ ಬೆಡ್ರೂಮಲ್ಲಿ ಕಿಂಗ್ ಸೈಜ್ ಕಾಟನ್ ಹಾಕಿದ್ದಾರೆ. ರೈಟ್ ಸೈಡಲ್ಲಿ ಟಾಯ್ಲೆಟ್ ರೂಮ್ ಇದೆ, ಸ್ಟ್ರೈಟ್ ಇರುವಂಥ ದೊಡ್ಡ ಬಾಲ್ಕನಿ ನೋಡಿ. ಮಾಸ್ಟರ್ ಬೆಡ್ರೂಮಲ್ಲಿ ಈ ಟೈಪಿಕಲ್ ಆಗಿರುವಂಥ POP ಡಿಸೈನ್ಸನ್ನು ಮಾಡಿದ್ದಾರೆ. ವಾರ್ಡ್ರೋಬ್ ಪ್ಲಸ್ ಡ್ರೆಸ್ಸಿಂಗ್ ಟೇಬಲ್ಸ್ ಈ ಮಾಸ್ಟರ್ ಬೆಡ್ರೂಮಲ್ಲಿದೆ. ವಿತ್ ಅಟ್ಯಾಚ್ ಇದೆ, ವಾಶ್ರೂಮ್ ಅಟ್ಯಾಚ್ ಟಾಯ್ಲೆಟ್ ಇದೆ. ನೋಡಿ ಬಾಲ್ಕನಿಯಲ್ಲಿ ನೀವು ಫ್ರಂಟಿಂದ ನೋಡ್ತಾ ಇದ್ರೆ ಫಸ್ಟ್ ಫ್ಲೋರಲ್ಲಿ ಬಾಲ್ಕನಿ ಮಾಡಿದ್ದಾರೆ ನೋಡಿ. 1.5 feet ನಿಮಗೆ ಬಾಲ್ಕನಿ ಇದೆ. ರೂಮ್ ಡೋರಿಂದ ನೀವು ಹೊರಗಡೆ ಗ್ಯಾಲರಿ ಟೈಪ್ ವ್ಯೂ ಮಾಡ್ಬೋದು ನೋಡಿ. ಎಲ್ಲ ಗ್ಲಾಸ್ SS ಒಂದು ಗ್ಲಾಸ್ ಫ್ರೇಮ್ಗಳನ್ನು ಹಾಕಿದ್ದಾರೆ. ಫ್ರಂಟ್ ಲುಕ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಫ್ರೆಂಡ್ಸ್ ಈ ಬಿಲ್ಡಿಂಗು. ಔಟ್ಲುಕ್, ಇನ್ ಲುಕ್ ಎರಡು ಬೋತ್ ಆರ್ ವೆರಿ ಸೂಪರ್ ಆ್ಯಂಡ್ ನೈಸ್ ಕನ್ಸ್ಟ್ರಕ್ಷನ್ ಅಂತಲೇ ಹೇಳ್ಬೋದು. ಸೊ ಓನ್ ಆಗಿರೋಕ್ಕೆ ಮಾಡ್ಕೊಂಡಿರೋಂಥ ಪ್ಲಾನಿಂಗ್ ಇದು ನೋಡಿ. ಡ್ರೆಸ್ಸಿಂಗ್ ಟೇಬಲ್ ಪ್ಲಸ್ ಸ್ಲೈಡಿಂಗ್ ಡೋರ್, ಅಲ್ಮೆರಾ, ವಾರ್ಡ್ರೋಬ್ಸ್ ಎಲ್ಲ ಇದೆ ನೋಡಿ. ಈ ಒಂದು ಮಾಸ್ಟರ್ ಬೆಡ್ರೂಮಲ್ಲಿರುವಂಥ ವಾಶ್ರೂಮ್ ನೋಡ್ಬೋದು ಫ್ರೆಂಡ್ಸ್. ಗ್ಲಾಸಿ ಫಿನಿಶ್ ಆಗಿರುವಂಥ ಒಂದು ವಾಲ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ವೆಸ್ಟರ್ನ್ ಟಾಯ್ಲೆಟ್ ಹಾಗೂ
SS ಫಿಟ್ಟಿಂಗ್ಸ್ ಅಲ್ಲ, ಸೇಮ್ ಆಸ್ ಇಟ್ ಈಸ್ ಫಸ್ಟ್ ಫ್ಲೋರಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಆಗ್ತಿತ್ತು ಸೇಮ್ ಅದೇ ಥರನೇ ಫಸ್ಟ್ ಫ್ಲೋರಲ್ಲೂ ಮಾಡಿದ್ದಾರೆ. ಇದು 1200 ಮೆಜರ್ಮೆಂಟ್ ಸೈಟ್ ಮೆಜರ್ಮೆಂಟ್ ಬಂದ್ಬಿಟ್ಟು 1200 ವೆಸ್ಟ್ ಫೇಸ್ ಸೈಟ್, ನಾರ್ತ್ ಫೇಸ್ ಡೋರ್, ಗ್ರೌಂಡ್ ಫ್ಲೋರ್ 2 BHK, ಫಸ್ಟ್ ಫ್ಲೋರ್ 2 BHK. ಗ್ರೌಂಡ್ ಫ್ಲೋರಲ್ಲಿ 2 BHK ಪ್ಲಸ್ 1 ಶಾಪ್. ಸೊ 20,000 ನಿಮಗೆ ರೆಂಟೆಡ್ ಬರುತ್ತೆ. ಓನಲ್ಲಿ ಇದ್ಕೊಂಡು ನಿಮಗೆ 20,000 ರೆಂಟ್ ಬರುತ್ತೆ. ಫಸ್ಟ್ ಫ್ಲೋರ್ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ ನಿಮಗೆ 400 ಸ್ಕ್ವೇರ್ ಫೀಟ್ ಒಂದು ರೂಮನ್ನು ಮಾಡಿದ್ದಾರೆ. ಯಾರಾದರೂ ಬ್ಯಾಚುಲರ್ಗೆ ರೆಂಟೆಡ್ ಕೊಟ್ಟರೆ ಅಲ್ಲಿನೂ ನಿಮಗೆ 4,000 to 5,000 ರೆಂಟ್ ಬರುತ್ತೆ. ಅಪ್ರಾಕ್ಸಿಮೇಟ್ಲಿ 25,000 ರೆಂಟೆಡ್, ಓನ್ ವಿತ್ ರೆಂಟೆಡ್ ಬರುತ್ತೆ. ನೋಡಿ, ಓನಾಗಿ ಇದ್ಕೊಂಡು ಯಾರಾದರೂ ಒಂದು 25,000 ರೆಂಟೆಡ್ ಏನಾದರೂ ನೋಡ್ತಾ ಇದ್ರೆ ಒನ್ಸ್ ಈ ಬಿಲ್ಡಿಂಗನ್ನು ನೋಡಿ ಫ್ರೆಂಡ್ಸ್. ನೋಡಿ, ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, ತುಂಬ ಒಳ್ಳೆ ಗ್ರಾನೈಟ್ಸನ್ನು ಯೂಸ್ ಮಾಡಿದ್ದಾರೆ. ಸ್ಟೆಪ್ಸ್ಗೆ ಒಳ್ಳೆ ಗ್ರಿಪ್ ಇರುತ್ತೆ. ಹಾಗೂ ಹ್ಯಾಂಡ್ ರೈಲ್ಸ್ ಎಲ್ಲ ನೀವು ನೋಡೋದಾದ್ರೆ ಫುಲ್ SS ಫಿಟ್ಟಿಂಗ್ಸ್ ಇದೆ ಹ್ಯಾಂಡ್ ರೈಲ್ಸ್ ಎಲ್ಲನ. ನೋಡಿ ಫ್ರೆಂಡ್ಸ್, ಈಗ ನಾನು ಸೆಕೆಂಡ್ ಫ್ಲೋರಲ್ಲಿಗೆ ಎಂಟ್ರಿ ಆಗಿದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ ನೋಡ್ಬೋದು ಹಾಫ್ ಮೆಜರ್ಮೆಂಟ್ ಬ್ಯಾಲೆನ್ಸ್ ಇದೆ, ಬಾಕಿ ಇದೆ. ಇನ್ನು ಹಾಫ್ ಮೆಜರ್ಮೆಂಟಲ್ಲಿ ಒಂದು ರೂಮನ್ನು ಹಾಕಿದ್ದಾರೆ. ರೂಫಿಂಗು ರೈಸ್ ಮಾಡಿಬಿಟ್ಟು ರೂಮನ್ನು ಹಾಕಿದ್ದಾರೆ. ನೋಡಿ, ಮ್ಯಾನ್ಯಲ್ ವಾಷಿಂಗ್ ಪಾಯಿಂಟ್ ಮಾಡಿದ್ದಾರೆ, ನೋಡ್ಬೋದು ಇಲ್ಲಿ. ಸುತ್ತಮುತ್ತ ಒಳ್ಳೊಳ್ಳೆ ಕನ್ಸ್ಟ್ರಕ್ಷನ್ ಆಗಿದ್ದಾವೆ, ಹೊಸ ಬಿಲ್ಡಿಂಗ್ಗಳು. ಒಳ್ಳೆ ರೆಸಿಡೆಂಟಲ್ ಏರಿಯಾ, ಪೀಸ್ಫುಲ್ ಏರಿಯಾ, ಸೈಲೆಂಟ್ ಏರಿಯಾ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಒಂದು ಗೆಸ್ಟ್ ರೂಮ್ ಟೈಪ್ ಮಾಡಿದ್ದಾರೆ. ಸೊ ಇದು ರೆಂಟ್ ಕೊಡ್ಬೋದು. ಇದು ಸದ್ಯಕ್ಕೆ ಓನರ್ ಯೂಸ್ ಮಾಡ್ತಾ ಇದ್ದಾರೆ ಈ ಮನೆನ. ಸೊ ಯಾರಾದರೂ ಈ ಒಂದು ಲೊಕೇಶನಲ್ಲಿ ನೀವೇನಾದರೂ ನೋಡ್ತಾ ಇದ್ರೆ ಓನ್ ಕಮ್ ರೆಂಟೆಡ್ ಬಿಲ್ಡಿಂಗು, ನ್ಯೂ ಬಿಲ್ಡಿಂಗ್. ಇದು ಜಸ್ಟ್ 6 months ಆಗಿರುವಂಥ ಬಿಲ್ಡಿಂಗು, ತುಂಬ ಹೋಲ್ಡ್ ಅಲ್ಲ, ಜಸ್ಟ್ 6 months. ಸೊ ಓನರು ರೀಲೊಕೇಶನ್ ಆಗೋದ್ರಿಂದ ಸೇಲ್ ಮಾಡ್ತಾ ಇದ್ದಾರೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿ ನೀವೇನಾದರೂ ನೋಡ್ತಾ ಇದ್ದರೆ ಈ ಒಂದು ಲೊಕೇಶನಲ್ಲಿ ಒನ್ಸ್ ವಿಸಿಟ್ ಮಾಡಿ. ಸುಂಕದಕಟ್ಟೆ ನಿಯರೆಸ್ಟ್ ಇರುವಂಥ ಏರಿಯಾ, ಮಾಗಡಿ ರೋಡು ಆ್ಯಂಡ್ ತುಮಕೂರು ರೋಡು, ಎರಡೂ ಮೇನ್ ರೋಡು ಇನ್ ಬಿಟ್ವೀನ್ ಇರೋವಂಥ ಮನೆ. ಸೊ ಎರಡಕ್ಕೂ ಸೇಮ್ ಡಿಸ್ಟೆನ್ಸ್ ಇರುತ್ತೆ. ಮಾಗಡಿ ರೋಡ್ಗೂ ಹತ್ತಿರ ಇರುತ್ತೆ, ಈ ಕಡೆ ತುಮಕೂರು ರೋಡ್ಗೂ ಹತ್ತಿರ ಇರುತ್ತೆ. ನಿಯರ್ ಬೈ ನಂದಿನಿ ಲೇಔಟ್ ಸುತ್ತಮುತ್ತ ಈ ಒಂದು ಏರಿಯಾಗಳಿದ್ದಾವೆ. ಹೆಗ್ನಳ್ಳಿ, ಸುಂಕದಕಟ್ಟೆ, ಜಾಲಹಳ್ಳಿ ಕ್ರಾಸ್, ಲಗ್ಗೆರೆ, ಈ ಒಂದು ಸುತ್ತಮುತ್ತ ಏರಿಯಾಗಳಿರುವಂಥದ್ದು. ಸೊ ಇದು ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು, ಈ ಮನೆಯ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,40,40,00,000, 1,40,00,000. ನೋಡಿ, ಯಾರಾದರೂ 1,40,00,000 ಒಂದು ಇಂಡಿಪೆಂಡೆಂಟ್ ಆಗಿರುವಂಥ ಮನೆ ರೆಂಟ್ ವಿತ್ ಓನ್ ವಿತ್ ರೆಂಟೆಡ್ ನೋಡ್ತಾ ಇದ್ದರೆ ಒನ್ಸ್ ಈ ಬಿಲ್ಡಿಂಗನ್ನು ವಿಸಿಟ್ ಮಾಡಿ ಫ್ರೆಂಡ್ಸ್. 1,40,40,00,000 ನೆಗೋಷಿಯಬಲ್ ಸ್ಲೈಟ್ಲಿ, 1,40,00,000 ನೆಗೋಷಿಯಬಲ್ ಸ್ಲೈಟ್ಲಿ ನೆಗೋಷಿಯಬಲ್ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಓನಾಗಿರೋದಕ್ಕೆ ಮನೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿ ನೀವೆಲ್ಲ ನೋಡ್ತಾ ಇದ್ದರೆ ಒನ್ಸ್ ವಿಸಿಟ್ ಮಾಡಿ ಫ್ರೆಂಡ್ಸ್. ನಾನು ಇನ್ನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.